ಸಕ್ಕರೆ ಬರ್ತಿದ್ಯಾ ಬಾರ ನಮಗ ಆಕ್ಷನ್ ಕೈ ಹಿಂಗ ಅನ್ನಲ್ಲ ನಾವು ಭಾರಿ ಅಣ್ಣ ಅಲ್ಲಿ ಹೇಳ ಸೂರ್ಯ ಭಾರಿ ಕಷ್ಟದಲ್ಲಿದ್ರು ಉಳಿಯಲ್ಲ ಅಂದ್ರು ಡಾಕ್ಟ್ರು ಆದ್ರೆ ತಾಯಿ ಮೈ ನೆನ್ಕೊಂಡು ಅಕ್ಕೆ ಕಟ್ಕೊಂಡದು ಇಲ್ಲಿ ಉಳಿದವ್ರೆ. ಯಾವ ಊರವರು? ಕೈಗೇನಹಳ್ಳಿ ಕೇರ್ಪೇಟೆ. ನಮ್ಮ ಕೈಗೇನಿಲ್ಲ ಗೊತ್ತ, ಕೈಗೇನಹಳ್ಳಿ ಗೊತ್ತಾ ನನಗೆ. ಅವ್ರು ಇವೆಲ್ಲ ಗೊತ್ತಾರಲ್ಲ, ಮಣಿಯವರೆಲ್ಲ. ಮಣಿ ರಜಪ್ಪ ಗೊತ್ತಾ? ನಿಮ್ಮೂರವರು ಅಂತವ್ರು ರಾಯ ಸಮುದ್ರಕ್ಕೆ ಏನು ಕೊಟ್ಟಿರಲ್ಲಪ್ಪ, ಅವ್ರು ಭಾಳ ಒಕ್ಕಲು ಇಲ್ಲಿಗೆ ಅಲ್ವಾ. ಭಾಳ ಸಂತೋಷ ಜಗಪ್ಪ ಅಂತ ಹೇಳಿ. ಚೆನ್ನಾಗಿದೆಯಾ? ಹಾಂ, ಉಳಿಯಲ್ಲ ಅಂತ ಹೇಳಿದ್ರು. ಬೆಳಿಗ್ಗೆ ಎದ್ದು ನೋಡಿ ಈ ಥರ ಯಾರು ಹುಷಾರಿದೆಯಪ್ಪ ಮಾತಾಡಿ. ಏನಾಯ್ತು? ಹುಷಾರಾಗಿದ್ದೀನಿ. ಹೌದಾ? ನನಗೆ ಆಟೋಮೆಟಿಕ್ ತಲೆನೋವು ಬಂದ್ಬಿಟ್ಟಿತ್ತು. ಹಾಂ, ಆಮೇಲೆ ಕ್ಯಾನ್ಸರ್ ಅಂತಂದ್ರು. ಅದು ಆಗೋದಿಲ್ಲ ಅಂದ್ರೆ ಪೂರ ಆಗೋದಿಲ್ಲ ಅಂತ ಹೇಳಿದ್ರು ಡಾಕ್ಟ್ರುಗಳು. ಏನಂತ ಹೇಳ್ಕೊಂಡಿದ್ರಿ? ನಾವು ಹುಷಾರಾದಾಗ ತಾಯಿ ನಮ್ಮ ಬಂದು ಅರ್ಕೆ ತೀರಿಸ್ಕೊಂಡು ಹೋಗ್ತೀವಿ. ಇಲ್ಲಿ ಬಂದು ಹಿಂಗೆ ಅರ್ಜೆಂಟ್ ಮಾಡಿ ಹುಷಾರಾಗತ್ತಾ? ಯಾರೇ ಬರಲಿ ದಯವಿಟ್ಟು ನೋಡಿ ಒಂದ್ಸರಿ ನಮ್ಮ ತಮ್ಮ ಕ್ಲಾಸ್ ಆಗಿ ಚೆನ್ನಾಗಿ ಆರೋಗ್ಯ ಆರಿಸಿಕೊಂಡಿದ್ದೇವೆ. ನಮಗೆ ನೋಡಿ ನಿಮಗೆ ಟಿವಿಲಿ ಹೇಳ ಮೈಕಲ್ಲೆಲ್ಲ ಹಿಂಗೆ ಹೇಳ ಜನ ಕಮ್ಮಿ ಇದ್ದೀರಿ ಈಗ. ಬಂದ್ಬಿಟ್ಟಿದ್ರು ದೇವ್ರು. ನಾವು ಮೊಬೈಲ್ ಅಲ್ಲಿ ನೋಡ್ಕೊಂಡು ಅರ್ಕೆ ಮಾಡ್ಕೊಂಡಿದ್ದು. ನಮ್ಮ ಮಾವನವ್ರು ಹೇಳಿದ್ರು ನಮ್ಗೆ ಹಿಂಗ ಅರ್ಕೆ ಕಟ್ಕೊಳಪ್ಪ ಅಂತ. ಮಾವ ಯಾರು? ನಮ್ಮ ಸ್ನೇಹಿತರು ಹೇಳಿದ್ರು. ಆಯ್ ಮಾವ ಆಯ್ತು. ನೋಡಿ ಭಕ್ತಿ ಎಂಬುದು ಭಕ್ತಿ ಎಂಬುದು ನಮ್ಮ ಮನಸ್ಸಲ್ಲಿದ್ರೆ ನೋಡಿ ಹೇಳ್ತಾರೆ ನನ್ನ ದೇವ್ರ ಹುಡುಕಿ ಬರುತ್ತೆ. ಅಥವಾ ನೀವಿಲ್ಲ ಅಂದ್ರೆ ಬಂದು ಕೋಟಿ ಕೊಟ್ಟರು ಕೋಟಿಗೆ 10 ಮರಿ ಕಡೆ ದೇವ್ರು ಬರಲ್ಲ. ನಿಮ್ಮ ಭಕ್ತಿಗೆ ನನ್ನ ತಮ್ಮ ಹುಷಾರಾಗ್ತದೆ. ದೇವ್ರು ನಿಮ್ಗೆ ಆಚಾರ ಕೊಡಲಿ. ಸರಿ ಹೇಳ್ತೀನಿ ನೋಡಿ, ಬೇಕೇನು ಬೇಡಲ್ಲ ಯಾರಿಗೆ